ವಿಸಿ ನಾಲೆಗಳಲ್ಲಿ ಹೂಳು ತೆಗೆಸಿ ರೈತರಿಗೆ ಸಮರ್ಪಕವಾಗಿ ನೀರು ಪೂರೈಸುವಂತೆ ಆಗ್ರಹಿಸಿ ಕಾವೇರಿ ನೀರಾವರಿ ನಿಗಮದ ಕಚೇರಿ ಎದುರು ವಿವಿಧ ಗ್ರಾಮದ ಮುಖಂಡರು ಸೋಮವಾರ ಸಂಜೆ 4 ಗಂಟೆಯಲ್ಲಿ ಪ್ರತಿಭಟನೆ ನಡೆಸಿದರು. ಮಾದೂರು ತಾಲೂಕು ಭಾರತೀನಗರದ ಕಾವೇರಿ ನೀರಾವರಿ ನಿಗಮದ ಕಚೇರಿ ಎದುರು ಕ್ಯಾತ್ಗಟ್ಟ, ಅಣ್ಣೂರು, ಚಿಕ್ಕಹರಸಿಂಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಜಮಾಯಿಸಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಟ್ಟನಹಳ್ಳಿ ಬಳಿಯ ಸೂಳೆಕೆರೆಯಿಂದ ನಿರ್ಮಿಸಲಾಗಿರುವ ಉತ್ತರ ಮತ್ತು ದಕ್ಷಿಣ ನಾಲೆಗಳಲ್ಲಿ ಹೂಳು ತುಂಬಿಕೊಂಡಿದ್ದು ಹೂಳು ತೆಗೆಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಆರೋಪಿಸಿ ಹಲವು ಗ್ರಾಮ ಪಂಚಾಯಿತಿಗಳ ರೈತರು ಪ್ರತಿಭಟಿಸಿದರು. ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದು ಹೂಳು ತೆಗೆಸುವಲ್ಲಿ ಮನವಿ ಮಾಡಿದರೂ ಕೂಡ ನಿರ್ಲಕ್ಷಿಸಿದ್ದಾರೆಂದು ರೈತರು ಆರೋಪಿಸಿದರು. ಈ ಕೂಡಲೇ ಸೂಳೆಕೆರೆಯ 2 ನಾಲೆಗಳಲ್ಲಿ ಹೂಳು ತೆಗೆಸಿ ನಾಲೆಗಳಲ್ಲಿ ನೀರು ಹರಿಬಿಡಬೇಕು, ಇಲ್ಲದಿದ್ದಲ್ಲಿ ಮುಂದೆ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಅಭಿಯಂತರ ಅವಿನಾಶ್ ಅವರಿಗೆ ಮನವಿ ಪತ್ರ ಸಹ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕ್ಯಾತ್ಕಟ್ಟ ಗಿರೀಶ್, ರವಿಕುಮಾರ್, ವಿಜಯಕುಮಾರ್, ಆಲ್ಬುಜನಹಳ್ಳಿ ಅಕ್ಕಿಸ್ವಾಮಿ, ತ್ರಿಶೂಲ್, ಅಣ್ಣೂರ್ ಜಯಸ್ವಾಮಿ, ಪ್ರಸನ್ನ, ಎಪಿ ಚಂದ್ರ, ಗುರುದೇವರಳ್ಳಿ ಸಿದ್ದರಾಜು, ಅಪ್ಪಾಜಿ, ಕಾರ್ಕಳ್ಳಿ ಮಹೇಶ್, ಅಂಗಡಿ ಸಿನಿಜಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಜು, ಸದಸ್ಯ ರಾಜೇಶ್, ಶಿವನಂಜಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ತೆರವು ಮಾಡಿದರೆ ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನು ಹಿಂದಿನ ನಿಯಮ ಏನು ಅಂತಂದ್ರೆ ಸೂಳೆಕೆರೆ ತುಂಬುದಾಗ ಪಿಕಪ್ ನಾಲೆಗೆ ನೀರು ಕೊಡುವುದು ಅಂತ ನಿಯಮ ಇರೋದು. ಇವ್ರು ಏನು ಮಾಡ್ತಾರೆ, 15 ದಿವಸದಿಂದ ಪಿಕಪ್ ನೀರು ಹೋಗ್ತಾ ಇದೆ, 1.5 ಅಡಿ ನೀರು ಹೋಗ್ತಾ ಇದೆ. ಆ ನೀರು ಕೆರೆಗೆ ಬಂದು ನೀರು ತುಂಬಿದ್ರೆ ರೈತರು ನೀರು ಕೇಳ್ತಾರೆ, ನಾವು ಊಟ ಟ್ಯಾಕ್ಸಿಲ್ಲ, ನೀರು ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಿರ್ಲಕ್ಷ್ಯ ವಹಿಸಿ ಇವತ್ತು ಪಿಕಪ್ಗೆ ನೀರು ಹೋಗ್ತಾ ಇದೆ. ಕೇಳಿದ್ರೆ ಕಾರಣವ ಇಲ್ಲ, ಅದು ಮಳೆ ನೀರು ಹೋಗ್ತಾ ಇರೋದು ಅಂತ ಹೇಳ್ತಾರೆ. ನಾನು 15 ದಿವಸದಲ್ಲಿ ಇಲಾಖೆಯವ್ರ ಜೊತೆ ಮಾತಾಡಿದಾಗ ಯಾಕಪ್ಪ ನೀವು ಉಳಿಸ್ತಿಲ್ಲ, ಯಾಕೆ ಪಿಕಪ್ಪಲ್ಲಿ ನೀರು ಹೋಯ್ತಾ ಇದ್ರು, ಯಾಕೆ ಹಂಪಿಲ್ಲ ಅಂತ ಕೇಳಿದ್ರೆ ಇಲ್ಲ, ಅದು ಬೇಲ್ಮಟ್ಟ ಮಳೆ ಆಗಿರೋದ್ರಿಂದ ಹೋಗ್ತಾ ಇದೆ ಅಂತವ್ರೆ. ನಾನು ಖುದ್ದ ಹೋಗಿ ನಾನು ಹೆಬ್ಬಾಳ ಚೆನ್ನೈನಲ್ಲಿ ಏನು ಸ್ಟಾರ್ಟಿಂಗಿಂದ ಬರುತ್ತಾ ಬೂತ್ ಹತ್ರ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಆ ಹೆಬ್ಬಾಳದ ನೀರು ಪಿಕಪ್ ಹೋಗ್ತಾ ಇದೆ, ಮತ್ತೆ ಒಂದು ಹೆಬ್ಬಾಳದ ನೀರು ಕೆರೆಗೆ ಬರ್ತಾ ಇದೆ. ಕೆರೆಗೆ ತುಂಬಿದ್ರೆ ಒಂದು ಪೆಟ್ಟ ನೀರೇ ಕೊಡ್ಬೋದಾಗಿತ್ತು, ಕೊಟ್ಟಿದ್ರೆ ಹಳ್ಳ ಕೊಳ್ಳದಲ್ಲಿ ನೀರು ಹರಿಯೋದು, ಪ್ರಾಣಿ ಪಕ್ಷಿಗಳಿಗೆ ಮತ್ತು ದನಕರುಗಳಿಗೆ ನೀರಾಗೋದು, ಬೆಳೆಗಾಗೋದು, ಬೋರ್ವೆಲ್ಗಳು ಅಂತರ್ಜಲ ಎಸೋದು, ಮತ್ತು ಇದರಿಂದ ಬೆಳೆಗಳೆಲ್ಲ ಒಣಗಿ ತೆಂಗು ನಾಶ ಆಗಲಿಕ್ಕೆ ಈ ನೀರಾವರಿ ಇಲಾಖೆ ಕಾರಣ ಆಗಿರೋದ್ರಿಂದ ಇವತ್ತು ನಮ್ಮ ಕ್ಯಾತ್ಕಟ್ಟ ಪಂಚಾಯಿತಿ, ಚಿಕ್ಕಸಿಕೆರೆ ಪಂಚಾಯಿತಿ, ಅಣ್ಣೂರು ಪಂಚಾಯಿತಿಯವರು ಒಂದಷ್ಟು ಜನಕ್ಕೆಲ್ಲ ಕರೆ ಮಾಡಿ ಇವತ್ತು ಬರಪ್ಪ ಇಲ್ಲಿ ಹೂಳೆತ್ತಿಸಿಕೆ ಅವ್ರ ಗಮನ ಸೆಳೆಯುವಂಥ ಕಾರ್ಯ ಮಾಡುವಂತೇಳಿ ಬಂದಿದ್ದೀವಿ. ಇವತ್ತು ಅವರು ಇಲಾಖೆಯವರು ಏನು ಹೇಳ್ತಾರೆ ಅದರ ಮುಖಾಂತರ ಮುಂದಿನ ತೀರ್ಮಾನ ತಗೊಳ್ಳುವಂತ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡೋಣ.